ಪ್ರತಿಯೊಬ್ಬರ ಗಮನಕ್ಕೆ. ನಮ್ಮೆಲ್ಲರ ತಂದೆ ತಾಯಿಗಳು ನಮ್ಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಮ್ಮ ಸಾಧನೆಯನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದಾರೆ. ತಂದೆ ತಾಯಿಗೆ ವಿಧೇಯರಾಗಿ ಸಾಧಿಸುವ ಛಲ ಇರುವವರು ಮಾತ್ರ ಪೂರ್ತಿ ವಿಡಿಯೋ ನೋಡಿ. ನಮ್ಮ ಭವಿಷ್ಯಕ್ಕಾಗಿ ದುಡಿಯೋಣ, ನಮ್ಮ ಏಳಿಗೆಗಾಗಿ ದುಡಿಯೋಣ, ನಮ್ಮ ತಂದೆ ತಾಯಿಗಳಿಗೋಸ್ಕರ ದುಡಿಯೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾಲೆಡ್ಜ್ ವಿತ್ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಬಹುಮನಿ ಸಾಮ್ರಾಜ್ಯದ ಎಲ್ಲ ವಿವರಗಳು. ಕಳೆದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಪ್ರಮುಖವಾಗಿ ಕೇಳಿರುವಂತಹ ಕೆಲವು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದ ಮೂಲಕ ಆಯ್ಕೆ ಮಾಡಿ ನಿಮಗೆ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಎಫರ್ಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ಲೈಕನ್ನ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಗಳನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮುಂದೆ ಒಂದು ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊದಲನೆಯ ಪ್ರಶ್ನೆ, ಬಹಮನಿ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು? ಆಪ್ಷನ್ ಎ ಫಿರೋಜ್ ಶಾ, ಆಪ್ಷನ್ ಬಿ ಅಹಮದ್ ಶಾ, ಆಪ್ಷನ್ ಸಿ ಅಲ್ಲಾವುದ್ದೀನ್, ಆಪ್ಷನ್ ಡಿ ಅಶನ್ ಗಂಗು. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಅಸನ್ ಗಂಗು ಅಥವಾ ಅಲ್ಲಾವುದ್ದೀನ್ ಅಸನ್ ಬಹುಮನ್ ಶಾ ಸ್ಥಾಪಿಸಿದನು. ನಿಮ್ಮ ಮುಂದಿನ ಪ್ರಶ್ನೆ, ಬಹಮನಿ ಸುಲ್ತಾನರ ಪ್ರಮುಖ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ಅಹಮದಾಬಾದ್, ಆಪ್ಷನ್ ಬಿ ದೌಲತಾಬಾದ್, ಆಪ್ಷನ್ ಸಿ ಮದ್ರಾಸ್, ಆಪ್ಷನ್ ಡಿ ಮುಂಬೈ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ದೌಲತಾಬಾದ್. ಬಹುಮನಿ ಸಾಮ್ರಾಜ್ಯದ ಪ್ರಮುಖ ಮತ್ತು ಮೊದಲ ರಾಜಧಾನಿ ದೌಲತಾಬಾದ್ ಆಗಿತ್ತು. ನಿಮ್ಮ ಮುಂದಿನ ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯ ಯಾವುದು? ಎ ಗದ್ಯಾನ, ಆಪ್ಷನ್ ಬಿ ಪಣ, ಆಪ್ಷನ್ ಸಿ ಹೊನ್ನು, ಆಪ್ಷನ್ ಡಿ ಹನ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಹನ್ ಎಂಬ ನಾಣ್ಯವು ಬಹುಮನಿ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯವಾಗಿತ್ತು. ನಿಮ್ಮ ಮುಂದಿನ ಪ್ರಶ್ನೆ, ಬಹಮನಿ ಸಾಮ್ರಾಜ್ಯದ ಕೊನೆಯ ಅರಸ ಯಾರು? ಆಪ್ಷನ್ ಎ ವಲೀಮುಲ್ಲಾ, ಆಪ್ಷನ್ ಬಿ ಕಲೀಮುಲ್ಲಾ, ಆಪ್ಷನ್ ಸಿ ಅಲ್ಲಾವುದ್ದೀನ್, ಆಪ್ಷನ್ ಡಿ ಮಹಮ್ಮದ್ ಶಾ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಕಲೀಮುಲ್ಲಾ ಬಹಮನಿ ಸಾಮ್ರಾಜ್ಯದ ಅಂತ್ಯ 1527ರಲ್ಲಿ ಆಳ್ವಿಕೆಯಲ್ಲಿದ್ದ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬಹುಮನಿ ಸಾಮ್ರಾಜ್ಯದ ಸರಿಯಾದ ಆಳ್ವಿಕೆಯ ಕಾಲ ಯಾವುದು? ಆಪ್ಷನ್ ಎ ಕ್ರಿಸ್ತಶಕ 1347ರಿಂದ 520, ಆಪ್ಷನ್ ಬಿ ಕ್ರಿಸ್ತಶಕ 1347ರಿಂದ 550, ಆಪ್ಷನ್ ಸಿ ಕ್ರಿಸ್ತಶಕ 1347ರಿಂದ 527, ಆಪ್ಷನ್ ಡಿ ಕ್ರಿಸ್ತಶಕ 1347ರಿಂದ 1580. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಕ್ರಿಸ್ತಶಕ 1347ರಿಂದ ಕ್ರಿಸ್ತಶಕ 1527ರವರೆಗೆ ಬಹುಮನಿ ಸಾಮ್ರಾಜ್ಯವು ಆಳ್ವಿಕೆಯಲ್ಲಿತ್ತು.